ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ನೋಡೋಣ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ನಿಗೂಢ ನಾಟಕಗಳು, ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಷಡ್ಯಂತ್ರಗಳ ಮತ್ತು ನಿಮ್ಮ ಸ್ವಂತ ಮನೆಯವರಿಗೂ ಅರ್ಥವಾಗದ ನಿಮ್ಮ ಎದೆಯಾಳದ ನೋವಿನ ಅಸಲಿ ರಹಸ್ಯವನ್ನು ಇಂದು ನಾನು ಅಕ್ಷರಶಃ ಬಿಚ್ಚಿಡಲು ಬಂದಿದ್ದೇನೆ. ನೀವು ಕರ್ಮಫಲದಾತ ಮತ್ತು ದೈವಿಕ ನ್ಯಾಯಾಧೀಶನಾದ ಸಾಕ್ಷಾತ್ ಶನಿದೇವರ ನೇರ ಆಧಿಪತ್ಯ ಹೊಂದಿರುವ ಪೃಥ್ವಿ ತತ್ವದ ಅತ್ಯಂತ ಶ್ರಮಜೀವಿಗಳು. ನಿಮ್ಮ ರಾಶಿಯ ಸಂಕೇತವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಎತ್ತರದ ಕಡಿದಾದ ಬೆಟ್ಟವನ್ನು ಹೇರುತ್ತಿರುವ ಮೇಕೆ. ಎಷ್ಟೇ ಕಲ್ಲು ಮುಳ್ಳುಗಳಿರಲಿ, ಕಾಲು ಜಾರಿ ಎಷ್ಟೇ ಬಾರಿ ಕೆಳಗೆ ಬಿದ್ದರೂ ಗುರಿ ಮುಟ್ಟುವವರೆಗೂ ವಿಶ್ರಮಿಸದ ಛಲಬಿಡದ ಪ್ರಬಲ ಜೀವಿಗಳು ನೀವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮ್ಮ ಈ ಪ್ರಯಾಣ ಬಹಳ ಕಠಿಣವಾಗಿದೆ. ನಾನು ಎಷ್ಟೇ ಕಷ್ಟಪಟ್ಟರೂ, ಎಲ್ಲೇ ಪ್ರಾಮಾಣಿಕವಾಗಿ ದುಡಿದರೂ ನನಗೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವಲ್ಲ. ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನನಗೇಕೆ ಇಷ್ಟು ದೊಡ್ಡ ಶಿಕ್ಷೆ ಎನ್ನುವ ಹತಾಶೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿದೆ. ಸ್ನೇಹಿತರೆ, ಈ ವಿಡಿಯೋದ ಪ್ರತಿಯೊಂದು ಪದವನ್ನು ಅತ್ಯಂತ ಏಕಾಗ್ರತೆಯಿಂದ ಕೊನೆಯವರೆಗೂ ಆಲಿಸಿ. ಇದು ಕೇವಲ ಗ್ರಹಗತಿಗಳ ಲೆಕ್ಕಾಚಾರವಲ್ಲ, ಇದು ನಿಮ್ಮ ಬದುಕಿನ ಕನ್ನಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಕಣ್ಣೀರಿಗೆ ಇಂದು ಸ್ಪಷ್ಟವಾದ ಉತ್ತರ ಸಿಗಲಿದೆ. ನಿಮ್ಮ ಅತಿ ದೊಡ್ಡ ಶತ್ರು ಯಾರು ಗೊತ್ತೇ? ಮಕರ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ಗುಣವೇ ನಿಮ್ಮ ಶಿಸ್ತು, ಕರ್ತವ್ಯ ನಿಷ್ಠೆ, ಇವತ್ತು ಜವಾಬ್ದಾರಿ. ಆದರೆ ವಿಪರ್ಯಾಸವೆಂದರೆ ಇದೇ ಗುಣ ಇಂದು ನಿಮ್ಮ ಪಾಲಿಗೆ ಅತಿ ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಮನೆ ಇರಲಿ, ಕಚೇರಿ ಇರಲಿ ಅಥವಾ ಸ್ನೇಹಿತರ ಬಳಗವಿರಲಿ, ಎಲ್ಲರ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ನಡೆಯುವ ಅಭ್ಯಾಸ ನಿಮ್ಮದು. ಇತರರು ಮಾಡುವ ತಪ್ಪುಗಳು ನೀವೇ ಹೊಣೆಗಾರರಾಗುತ್ತೀರಿ, ನೀವೇ ಶಿಕ್ಷೆ ಅನುಭವಿಸುತ್ತೀರಿ. ಈ ಸ್ವಾರ್ಥಿ ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತಿದೆ ಗೊತ್ತೇ? ಇವರು ಯಾವತ್ತೂ ದೂರುವುದಿಲ್ಲ. ಎಷ್ಟೇ ಕಷ್ಟ ಕೊಟ್ಟರೂ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ ಎನ್ನುವ ಕಾರಣಕ್ಕೆ ನಿಮ್ಮನ್ನು ಕೇವಲ ಒಂದು ಯಂತ್ರದಂತೆ ಬಳಸಿಕೊಳ್ಳುತ್ತಿದೆ. ನಿಮ್ಮ ಕಷ್ಟವನ್ನು, ನಿಮ್ಮ ಆಯಾಸವನ್ನು ಕೇಳುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಸ್ನೇಹಿತರೆ. ನೀವು ಹೊರಗಡೆ ಕಲ್ಲಿನಂತೆ, ಬಂಡೆಯಂತೆ ಕಠಿಣವಾಗಿ ಕಾಣುತ್ತೀರಿ, ಆದರೆ ನಿಮ್ಮ ಒಳಗಡೆ ಒಂದು ಸಣ್ಣ ಮಗುವಿನಂಥ ಬಹಳ ಬೇಗ ಗಾಯಗೊಳ್ಳುವ, ಪ್ರೀತಿಗಾಗಿ ಹಂಬಲಿಸುವ ಮುಗ್ಧ ಮನಸ್ಸಿದೆ ಎನ್ನುವ ಸತ್ಯ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗಾದರೂ ತಿಳಿದಿದೆಯೇ? ಖಂಡಿತ ಇಲ್ಲ. ನೀವು ಜನರನ್ನು ಮಿತಿಮೀರಿ ನಂಬುತ್ತೀರಿ. ನಿಮ್ಮ ಬಳಿ ಯಾರಾದರೂ ಬಂದು ಕಣ್ಣೀರು ಹಾಕಿದರೆ ನಿಮ್ಮ ಸ್ವಂತ ಕೆಲಸವನ್ನು ಬದಿಗೊತ್ತಿ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಅವರಿಗೆ ಕೊಟ್ಟು ಸಹಾಯ ಮಾಡುತ್ತೀರಿ. ಆದರೆ ನಿಮಗೆ ಕಷ್ಟ ಬಂದಾಗ ನೀವು ಸಹಾಯ ಮಾಡಿದ, ನೀವು ಬೆಳೆಸಿದ ಒಬ್ಬನೇ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ನಿಲ್ಲುವುದಿಲ್ಲ ಸ್ನೇಹಿತರೆ. ಬದಲಾಗಿ ಅದೇ ಜನ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನೇ ಅಪಹಾಸ್ಯ ಮಾಡುತ್ತಾರೆ. ನಾನು ಯಾರಿಗಾಗಿ ನನ್ನ ನೆಮ್ಮದಿಯನ್ನು, ನನ್ನ ನಿದ್ದೆಯನ್ನು ತ್ಯಾಗ ಮಾಡಿದೆನೋ ಅವರೇ ಇಂದು ನನಗೆ ದ್ರೋಹ ಬಗೆದರಲ್ಲ ಎಂದು ನೀವು ದಿಂಬಿಗೆ ಮುಖ ಒತ್ತಿ ಯಾರಿಗೂ ಕೇಳಿಸದಂತೆ ಅತ್ತ ರಾತ್ರಿಗಳು ಎಷ್ಟಿವೆ ಎಂದು ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಕೇಳಿಕೊಳ್ಳಿ. ಆದರೆ ಮಕರ ರಾಶಿಯವರೇ, ಇನ್ನು ನೀವು ಯಾರ ಮುಂದೆಯೂ ತಲೆಬಗ್ಗಿಸುವ ಅಗತ್ಯವಿಲ್ಲ. ನಿಮ್ಮ ಆ ಮೌನ, ನಿಮ್ಮ ಒಂಟೆ ನಡೆದ ಕೂಗು ಈಗ ನಿಮ್ಮ ರಾಶಿ ಅಧಿಪತಿ ಸಾಕ್ಷಾತ್ ಆ ಶನಿದೇವನಿಗೆ ತಲುಪಿದೆ. ಆ ಶನಿದೇವನ ನ್ಯಾಯಾಲಯದಲ್ಲಿ ವಿಳಂಬವಿರಬಹುದು, ಆದರೆ ಅನ್ಯಾಯ ಖಂಡಿತ ಇಲ್ಲ. ಗ್ರಹಗತಿಗಳ ನಿಖರವಾದ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಬದುಕಿನಲ್ಲಿ ಒಂದು ಅದ್ಭುತವಾದ ಬಿರುಗಾಳಿ ಎದ್ದು ಈಗ ಒಂದು ಹೊಸ ಸುವರ್ಣಯುಗ ಸೃಷ್ಟಿಯಾಗುವ ಸಮಯ ಹತ್ತಿರ ಬಂದಿದೆ. ಯಾರು ನಿಮ್ಮ ಶ್ರಮವನ್ನು ಕಡೆಗಾಣಿಸಿದ್ದರೋ, ಯಾರು ನಿಮ್ಮನ್ನು ಸೋಲಿಸಲು ಸಂಚು ರೂಪಿಸಿದ್ದರೋ ಅವರ ಕರ್ಮದ ಲೆಕ್ಕ ಚುಪ್ತ ಆಗುವ ಗಳಿಗೆ ಈಗ ಶುರುವಾಗಿದೆ. ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ನೀವು ಸುರಿಸಿದ ಪ್ರತಿಯೊಂದು ಬೆವರಿನ ಹನಿಗೂ ಬಡ್ಡಿ ಸಮೇತ ಬೆಲೆ ಸಿಗುವಂಥ ಅದ್ಭುತ ಗ್ರಹಗಳ ಸಂಚಾರ ನಿಮ್ಮ ರಾಶಿಯತ್ತ ಸಾಗುತ್ತಿದೆ ಸ್ನೇಹಿತರೆ. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯ ಮಾತು: ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು. ನಾನೇನು ನಿಮ್ಮ ಹತ್ತಿರ ದುಡ್ಡು ಕೇಳ್ತಾ ಇಲ್ಲ. ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಮನಸಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಎಷ್ಟೋ ಜನ ವಿಡಿಯೋ ನೋಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಮಾಡೋಲ್ಲ. ಕೊಟ್ಟವನಿಗೆ ಕೋಟಿ, ಇಟ್ಟುಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು. ನೀವು ನಮಗೊಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದರೆ ಭಗವಂತ ನಿಮಗೆ 10 ಪಟ್ಟು ಲಾಭ ನೀಡುತ್ತಾನೆ. ಇದು ಕರ್ಮದ ನಿಯಮ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್, ಬೆಲ್ಲೈಕನ್ ಒತ್ತಿ. 2026ರಲ್ಲಿ ನಿಮ್ಮ ಕಷ್ಟಗಳಿಗೆಲ್ಲ ತೀರಿ ಹೋಗಲಿ ಅಂತ ನಾನು ಹಾರೈಸುತ್ತೇನೆ. ಈಗ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಲಿರುವ
ಅತಿ ಮುಖ್ಯವಾದ ದೈವಿಕ ರಹಸ್ಯದತ್ತ ಬರೋಣ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಆಕಾಶಮಂಡಲದಲ್ಲಿ ನಡೆಯುವ ಶನಿದೇವನ ವಿಶೇಷ ಸಂಚಾರ ಮತ್ತು ಗುರುಗ್ರಹದ ದೃಷ್ಟಿ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಕ್ಷರಶಃ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ. ಆ ಬದಲಾದ ದಿನಗಳು ಹೇಗಿರಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ಒಂದು, ಆರ್ಥಿಕ ಯಶಸ್ಸು ಮತ್ತು ಬಹುದೊಡ್ಡ ಧನಲಾಭ. ಮಕರ ರಾಶಿಯವರೇ, ನೀವು ಹಣಕ್ಕಾಗಿ ಎಂದಿಗೂ ಅಡ್ಡದಾರಿ ಹಿಡಿಯುವವರಲ್ಲ. ನಿಮ್ಮ ಪ್ರಾಮಾಣಿಕ ದುಡಿಮೆಯೇ ನಿಮ್ಮ ಏಕೈಕ ಬಂಡವಾಳ. ಇಷ್ಟು ದಿನ ನೀವು ಹಾಕಿದ ಬಂಡವಾಳ, ನೀವು ಮಾಡಿದ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತೆ ಆಗುತ್ತಿತ್ತು. ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುತ್ತಿರಲಿಲ್ಲ. ನೀವು ನಂಬಿ ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರದೆ ಕೇಳುವುದಕ್ಕೂ ಆಗದೆ ಪರದಾಡುತ್ತಿದ್ದೀರಿ. ಆದರೆ ಈಗ ಕಾಲಚಕ್ರ ತಿರುಗಿದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಸಿಗುವ ಸಮಯ ಬಂದಿದೆ. ನೀವು ಬಹುದಿನಗಳಿಂದ ಕಾಯುತ್ತಿದ್ದ ಒಂದು ಬೃಹತ್ ಅವಕಾಶ, ಒಂದು ಬ್ರೇಕ್ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎಲ್ಲೋ ಸಿಲುಕಿಕೊಂಡ ಹಣ ದಿಢೀರನೆ ನಿಮ್ಮ ಕೈ ಸೇರುತ್ತದೆ. ವ್ಯಾಪಾರ ಮತ್ತು ವಹಿವಾಟು ವ್ಯವಹಾರಗಳಲ್ಲಿ ತೊಡಗಿರುವ ಮಕರ ರಾಶಿಯವರಿಗೆ, ನೀವು ಹಿಂದೆ ತೆಗೆದುಕೊಂಡ ಆದರೆ ವಿಫಲವಾಗಿತ್ತು ಎಂದುಕೊಂಡ ನಿರ್ಧಾರಗಳೇ ಈಗ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತೆ ಅದ್ಭುತ ಲಾಭವನ್ನು ತಂದುಕೊಡಲಿದೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿವೆ. ವೃತ್ತಿ ಜೀವನ ಅಥವಾ ಉದ್ಯೋಗದಲ್ಲಿ ಮಹತ್ತರ ಬದಲಾವಣೆ. ಉದ್ಯೋಗದಲ್ಲಿ ನಿಮ್ಮಷ್ಟು ಶ್ರಮ ಹಾಕುವವರು ಬೇರೆ ಯಾರೂ ಇಲ್ಲ. ಆದರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಬರುವಾಗ ಆ ಕ್ರೆಡಿಟನ್ನು ನಿಮ್ಮ ಸಹೋದ್ಯೋಗಿಗಳು ಅಥವಾ ಬಾಸ್ ಕದ್ದುಕೊಳ್ಳುತ್ತಿದ್ದರು. ನಾನು ಎಷ್ಟೇ ಮಾಡಿದರೂ ಗುರುತಿಸುವವರಿಲ್ಲ ಎನ್ನುವ ಬೇಸರ ನಿಮ್ಮಲ್ಲಿತ್ತು. ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಅನಿರೀಕ್ಷಿತವಾಗಿ ಉತ್ತುಂಗಕ್ಕೆ ಏರಲಿದೆ. ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಅಥವಾ ಕೆಲಸ ಕಳೆದುಕೊಂಡು ಹತಾಶರಾಗಿರುವವರಿಗೆ ಒಂದು ಅತ್ಯುತ್ತಮವಾದ ಆಫರ್ ಲೆಟರ್ ಸಿಗಲಿದೆ. ಯಾರು ನಿಮ್ಮನ್ನು ಇವನಿಗೆ ಅದೃಷ್ಟವೇ ಇಲ್ಲ, ಇವರಿಂದ ಏನು ಸಾಧಿಸಲು ಸಾಧ್ಯವಿಲ್ಲ ಎಂದು ಮೂದಲಿಸಿದ್ದರೋ ಅದೇ ಜನ ನಿಮ್ಮ ಬೆಳವಣಿಗೆಯನ್ನು ಕಂಡು ಬೆರಗಾಗಲಿದ್ದಾರೆ. 3 ಶತ್ರುಗಳ ಪತನ ಮತ್ತು ದೈವಿಕ ನ್ಯಾಯದಾನ. ಶನಿ ದೇವರೆಂದರೆ ನ್ಯಾಯ, ಶನಿ ಎಂದರೆ ಕರ್ಮದ ಫಲ. ನಿಮ್ಮ ಬೆನ್ನು ಹಿಂದೆ ಅಪಪ್ರಚಾರ ಮಾಡಿದವರು, ನಿಮ್ಮ ಮುಗ್ಧತೆಯನ್ನು ಲಾಭ ಮಾಡಿಕೊಂಡು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದವರು ಈಗ ಭೀಕರವಾದ ಕರ್ಮದ ಬಲೆಗೆ ಬೀಳಲಿದ್ದಾರೆ. ಅವರ ಮುಖವಾಡ ಇಡೀ ಸಮಾಜದ, ಇಡೀ ಕುಟುಂಬದ ಮುಂದೆ ಕಳಚಿ ಬೀಳಲಿದೆ. ನೀವು ಅವರಿಗೆ ಎದುರುತ್ತರ ಕೊಡಬೇಕಾದ ಅಗತ್ಯವಿಲ್ಲ. ಅವರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಅಗತ್ಯವೂ ಇಲ್ಲ. ನಿಮ್ಮ ಮೌನ ಮತ್ತು ನಿಮ್ಮ ಅದ್ಭುತ ಯಶಸ್ಸೇ ಅವರಿಗೆ ಸಿಗುವ ಅತಿದೊಡ್ಡ ಶಿಕ್ಷೆ. ಕಾಲವೇ ಅವರಿಗೆ ತಕ್ಕ ಶಾಸ್ತಿ ಮಾಡಲಿದೆ. ಈ ದಿನಗಳಲ್ಲಿ ನಿಮಗೆ ಪರಿಪೂರ್ಣವಾದ ದೈವಿಕ ನ್ಯಾಯ ಸಿಕ್ಕೇ ಸಿರುತ್ತಿರುತ್ತದೆ ಸ್ನೇಹಿತರೆ. ಈ ಭವ್ಯವಾದ ವಿಜಯವನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಬಂದಂತಹ ಈ ಸುವರ್ಣ ಅವಕಾಶಗಳನ್ನು ಶಾಶ್ವತವಾಗಿ ನಿಮ್ಮ ಬಳಿಯೇ ಉಳಿಸಿಕೊಳ್ಳಲು ನೀವು ಇಂದಿನಿಂದಲೇ ನಿಮ್ಮ ದೈನಂದಿನ ಜೀವನದಲ್ಲಿ ಕಠಿಣವಾದ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿ ಮಕರ ರಾಶಿಯವರು ಕಡ್ಡಾಯವಾಗಿ ಪಾಲಿಸಬೇಕಾದ 3 ಮಹಾಬ್ರಹ್ಮಾಸ್ತ್ರಗಳನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇವುಗಳನ್ನು ಪಾಲಿಸದಿದ್ದರೆ ನೀವು ಮತ್ತೆ ಅದೇ ಹಳೆ ಕಷ್ಟಗಳ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತೀರಿ ಎಂದರು ಎಚ್ಚರ. 1ನೇ ಬ್ರಹ್ಮಾಸ್ತ್ರ, ನಿರ್ದಾಕ್ಷಿಣ್ಯವಾಗಿ ಇಲ್ಲ ಅನ್ನೋ ಎನ್ನುವುದನ್ನು ಕಲಿಯಿರಿ. ನಿಮ್ಮ ಬದುಕಿನ ಅತಿದೊಡ್ಡ ದೌರ್ಬಲ್ಯವೆಂದರೆ ಯಾರಾದರೂ ಬಂದು ಕಷ್ಟ ಎಂದು ಕೇಳಿದಾಗ ಅವರಿಗೆ ಇಲ್ಲ ಎಂದು ಹೇಳಲಾಗದಿರುವುದು. ಅವರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ನಿಮ್ಮ ಒಳಮನಸ್ಸಿಗೆ ಗೊತ್ತಿದ್ದರೂ ಕೇವಲ ಮುಲಾಜಿಗೆ ಬಿದ್ದು ಅವರ ಕೆಲಸ ಮಾಡಿಕೊಡುತ್ತೀರಿ. ಇಂದಿನಿಂದ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಅಥವಾ ನಿಮ್ಮ ಗುರಿಗೆ ಅಡ್ಡಿಯಾಗುವ ಯಾವುದೇ ಕೆಲಸವನ್ನು ಇತರರಿಗಾಗಿ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸ್ನೇಹಿತರೆ. ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಜವಾಬ್ದಾರಿಯ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಶಕ್ತಿ, ನಿಮ್ಮ ಸಮಯ ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಬಳಕೆಯಾಗಲಿ. 2ನೇ ಬ್ರಹ್ಮಾಸ್ತ್ರ, ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಿ. ಮಕರ ರಾಶಿಯವರು ಹೊರಗಡೆ ಎಷ್ಟೇ ಕಠಿಣವಾಗಿದ್ದರೂ ಒಳಗೆ ಬಹಳ ಬೇಗ ಕರಗುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ಕಪಟ ಜನ ನಿಮ್ಮ ಮುಂದೆ ಬಂದು ಸುಳ್ಳು ಕಣ್ಣೀರು ಹಾಕಿ ನಿಮ್ಮನ್ನು ಎಮೋಷನಲ್ ಬ್ಲಾಕ್ಮೇಲ್ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಾರೆ. ಇಂದಿನಿಂದ ಯಾರ ಕಣ್ಣೀರಿಗೂ ಕರಗಬೇಡಿ. ಬುದ್ಧಿಯಿಂದ ಪ್ರಾಯೋಗಿಕವಾಗಿ ಆಲೋಚಿಸಿ. ಯಾರು ನಿಜವಾಗಲೂ ಸಂಕಷ್ಟದಲ್ಲಿದ್ದಾರೋ ಮತ್ತು ಯಾರು ಕೇವಲ ನಟಿಸುತ್ತಿದ್ದಾರೋ ಎನ್ನುವುದನ್ನು ವಿಶ್ಲೇಷಣೆ ಮಾಡಿ ನಂತರವಷ್ಟೇ ಸಹಾಯ ಹಸ್ತ ಚಾಚಿ. ನಿಮ್ಮ ಮೌಲ್ಯ ತಿಳಿಯದವರ ಮುಂದೆ ನಿಮ್ಮ ಕಣ್ಣೀರು ಮತ್ತು ಬೆವರನ್ನು ವ್ಯರ್ಥ ಮಾಡಬೇಡಿ. 3ನೇ ಬ್ರಹ್ಮಾಸ್ತ್ರ, ನಿಮ್ಮ ಗುಟ್ಟುಗಳನ್ನು ಮತ್ತು ಭವಿಷ್ಯದ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ರಹಸ್ಯವಾಗಿಡಿ. ನೀವು ಅತಿಯಾಗಿ ನಂಬುವ ನಿಮ್ಮ ಎದುರುಗಡೆ ಅಯ್ಯೋ ಪಾಪ ಎನ್ನುವ ಜನರೇ ನಿಮ್ಮ ಬೆನ್ನ ಹಿಂದೆ ಹೋಗಿ ನಿಮ್ಮ ಕಷ್ಟಗಳನ್ನು ನೋಡಿ ನಗುತ್ತಾರೆ. ನಿಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳಬೇಕೋ ಹಾಗೆಯೇ ನಿಮ್ಮ ಮುಂದಿನ ಯೋಜನೆಗಳು ಏನು, ನೀವು ಯಾವ ಹೊಸ ಕೆಲಸ ಶುರು ಮಾಡಿದ್ದೀರಿ, ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ ಎನ್ನುವುದನ್ನು ಸಂಪೂರ್ಣ ರಹಸ್ಯವಾಗಿಡಿ. ನಿಮ್ಮ ಮನೆಯ ಗೋಡೆಗಳಿಗೂ ನಿಮ್ಮ ರಹಸ್ಯ ತಿಳಿಯಬಾರದು.
ನಿಮ್ಮ ಐಡಿಯಾಗಳನ್ನು ಕೇಳಿ ಕದ್ದುಕೊಳ್ಳುವವರೇ ಈ ಜಗತ್ತಿನಲ್ಲಿ ಹೆಚ್ಚು. ನಿಮ್ಮ ಗೆಲುವು ನಿಮ್ಮ ಸಾಧನೆ ಸಮಾಜಕ್ಕೆ ದೊಡ್ಡ ಸದ್ದು ಮೂಲಕವೇ ತಿಳಿಯಬೇಕು, ಹೊರತು ನಿಮ್ಮ ಮಾತುಗಳ ಮೂಲಕವಲ್ಲ. ಗುರಿ ಮುಟ್ಟುವವರೆಗೂ ನಿಮ್ಮ ಹೆಜ್ಜೆಗಳ ಸದ್ದು ಯಾರಿಗೂ ಕೇಳಬಾರದು. ಮಕರ ರಾಶಿಯವರೇ, ನೆನಪಿಡಿ, ಎಷ್ಟೇ ದಟ್ಟವಾದ ಕತ್ತಲಿದ್ದರೂ ಮರುದಿನ ಸೂರ್ಯ ಉದಯಿಸಲೇಬೇಕು. ಹಾಗೆಯೇ ನೀವು ಎಷ್ಟೇ ಕಷ್ಟಪಟ್ಟಿದ್ದರೂ ನಿಮಗೆ ಯಶಸ್ಸು ಸಿಕ್ಕಲೇಬೇಕು. ಇದು ಈ ಪ್ರಕೃತಿಯ ನಿಯಮ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮಹಾರಾಜ ಯೋಗ ಒಲಿಯುವ ಸಮಯ ಈಗ ಬಂದಿದೆ. ಗ್ರಹಗತಿಗಳು ಈಗ ಈ ಮಹಾ ಬದಲಾವಣೆ ನಿಮ್ಮನ್ನು ಎಂದಿಗೂ ಕುಗ್ಗಿಸುವುದಿಲ್ಲ, ಬದಲಾಗಿ ನಿಮ್ಮನ್ನು ಉಕ್ಕಿನಂತೆ ಬಲಿಷ್ಠಗೊಳಿಸಲಿದೆ. ಶನಿದೇವನ ಸಂಪೂರ್ಣ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇದೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರನ್ನು ಅವರ ಕರ್ಮಕ್ಕೆ ಬಿಟ್ಟು ಬಿಡಿ. ಕತ್ತಲೆ ಸಂಪೂರ್ಣವಾಗಿ ಸರಿದು ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಸುಂದರವಾದ ಯಶಸ್ಸಿನ ಅಧ್ಯಾಯ ಇಂದಿನಿಂದಲೇ ಶುರುವಾಗಲಿದೆ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದೀರಿ ಎಂದರೆ ನಿಮ್ಮೊಳಗಿನ ಗೆಲ್ಲುವ ಕಿಚ್ಚು ಇನ್ನೂ ಆರೇ ಇಲ್ಲ ಎಂದರ್ಥ. ಈ ಮಾತುಗಳನ್ನು ನಿಮ್ಮ ಎದೆಯಾಳದ ನಂಬಿಕೆಯನ್ನು ಜಾಗೃತಿಗೊಳಿಸಿದ್ದರೆ, ನಿಮ್ಮೊಳಗಿನ ಕತ್ತಲೆ ಕಳೆದು ಹೋಗಿದ್ದು ಈ ನಾಯಕನನ್ನು ಬಡಿದೆಬ್ಬಿಸಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ಆತ್ಮವಿಶ್ವಾಸದಿಂದ ಒಂದು ಕಮೆಂಟನ್ನು ಮಾಡಿ ನನ್ನ ಗೆಲುವು ಖಚಿತ ಎಂದು ದೃಢವಾಗಿ ಬರೆಯಿರಿ. ನಿಮ್ಮ ಈ ಒಂದು ಸಾಲಿನ ಕಮೆಂಟ್ ನಿಮ್ಮ ಬದುಕಿನ ಹೊಸ ಯಶಸ್ಸಿನ ಯುಗಕ್ಕೆ ಬಲವಾದ ಮುನ್ನುಡಿಯಾಗಲಿ. ಧೈರ್ಯ ಕಳೆದುಕೊಳ್ಳಬೇಡಿ ಮಕರ ರಾಶಿಯವರೇ, ನೀವು ಒಂಟಿಯಲ್ಲ. ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆಗಿದೆ. ಈಗ ಎದ್ದು ನಿಲ್ಲಿ, ಜಗತ್ತಿಗೆ ನಿಮ್ಮ ಅಸಲಿ ಯೋಗ್ಯತೆ ಏನೆಂದು ಹೆಮ್ಮೆಯಿಂದ ತೋರಿಸಿ. ಶನಿದೇವನ ಕೃಪೆಯಿಂದ ಯಶಸ್ಸು ಖಂಡಿತ ನಿಮ್ಮ ಪಾದದ ಕೆಳಗೆ ಬಂದೇ ಬಿತ್ತಿರುತ್ತದೆ. ನಿಮ್ಮ ಮುಂದಿನ ಪಯಣ ಅತ್ಯಂತ ಸುಂದರವಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ನೀವು ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.